K53 ಬ್ರ್ಯಾಂಡ್ ಅಂಬಾಸಿಡರ್ ನಾವೀಗ. ಹೌದು, ಮದುವೆ ಆಗಕ್ಕೆ ಇಷ್ಟ ಬೇರೆ ಎಬ್ಲೇಜ್ 2-2, 3-3 ಅಂತ ಹೇಳ್ತಾರೆ. ಕ್ರಿಕೆಟರ್ ತರ ಕಾಣ್ತಾ ಇದ್ದೀರಾ. ಹೌದಾ? ಅಜ್ಜಿ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಹೆಂಗ್ ಕಾಣ್ತೀವಿ ಗೊತ್ತು ನಾನು. ಹೀರೋ ಬರ್ತಾನ್ ಜಾಗ ಬಿಡು ನಮ್ ಧರ್ಮ. ಹೌದು, ಎಷ್ಟು ಕಂಫರ್ಟಬಲ್ ಅಂದ್ರೆ ಊರಷ್ಟು ಕಂಫರ್ಟಬಲ್ ನಾನು ಯಾವ ಬಟ್ಟೆ ಕಲರ್. ಮದ್ವೆ ಆಗಿ 2-3 ಮಕ್ಳಾಗಿದ್ರು ಸಹ ಮೇಕಪ್ ಆಗಿರ್ಬೋದು ಎಂದ್ರೂ ಬಾಡಿಗೆ ನಿಮ್ಗೆ ವೇಟ್ ಅನ್ಸಲ್ಲ. ಸಖತ್ತಾಗಿದೆ ಇದು. ಸುತ್ತಿ ಚಪಾತಿ ಸುತ್ತಂಗ್ ಸುತ್ತಿ ಇಷ್ಟೇ ಆಗೋದು ನೋಡಿ. ಆಂಟಿ ಹಾಕೋರು ಮೆರವಣಿಗೆ ಮಾಡ್ಕೊಳ್ತಿದ್ದೆ ರೋಡ್ನ. ನೋಡಲಿಕ್ಕೂ ನಾವು ಗ್ಲಾಸ್ ಹಾಕೊಂಡಿದ್ಕು ಇದಕ್ಕೂ ನನಗೆ ಗತ್ತು ಸಿಕ್ಕಾಪಟ್ಟೆ ಗತ್ತು ಜಾಸ್ತಿ ಆಗಿದೆ. ಅದಕ್ಕೆ ದೀಪಕ್ ಹತ್ರ ತುಂಬಾ ಗತ್ತಲ್ಲಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ದೀಪಕ್ ಬಟ್ಟೆ ಕೊಡದಿದ್ರು ಚೆನ್ನಾಗಿತ್ತು. ದುರಂಕಾರ ತೋರಿಸ್ತಾ ಇದ್ದೀನಿ. ದೌಲತ್ತು, ವೀರೇಗೌಡರು ದೌಲತ್ ಇದು. ವೆಲ್ಕಮ್ ಟು ಮಹಾರಾಷ್ಟ್ರ ಮಾನ್ಸೂನ್ ರೈಡ್. ಇದು ಜಸ್ಟ್ ಪ್ರಿಪರೇಷನ್ ಅನ್ಕೊಳ್ಳಿ. ಇದು ಮಹಾರಾಷ್ಟ್ರ ಟ್ರಿಪ್ಪಿಗೆ ಹೋಗೋಕೆ ನಮ್ಗೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಶಾಪಿಂಗೇ ಮಾಡಿಲ್ಲ. ನಾಡ್ದು ಹೋಗ್ತಾ ಇರೋದು. ನಾನು ಈಗ ಹಾಸನಿಂದ ಬಂದೆ. ಆಕ್ಚುಲಿ 2 ವರ್ಷದಿಂದ ತಗೊಂಡಂತ ಪ್ರತಿಯೊಂದು ಬಟ್ಟೆಗಳು ಲೂಸ್ ಆಗ್ಬಿಟ್ಟಿದ್ದಾವೆ. ಯಾಕೆಂದ್ರೆ ವೆಯ್ಟ್ ಲಾಸ್ ಆಗೋಗ್ಬಿಟ್ಟಿದೆ. ಮೊದಲು ಸ್ವಲ್ಪ ಊಟ ಕಮ್ಮಿ ಮಾಡ್ತಿದ್ದೆ, ಅದಕ್ಕೂ ವೆಯ್ಟ್ ಲಾಸ್ ಆಯ್ತು. ಆಮೇಲೆ ರೀಸೆಂಟ್ ಆಗಿ ಜ್ವರ ಬಂದು ಅದಕ್ಕೂ ಸಿಕ್ಕಾಪಟ್ಟೆ ವೆಯ್ಟ್ ಲಾಸ್ ಆಯ್ತು. ಬಟ್ಟೆಗಳೆಲ್ಲ ಲೂಸ್ ಆಗೋಗಿದ್ದಾವೆ. ಬನ್ನಿ ಹೋಗೋಣ. ಈಗ ಬಂಧುಗಳೇ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ಈಗ ಅಭಿಲಾಷ್ ಇರ್ಬೇಕು ನನ್ನ ಜೊತೆ. ಸುಮಾರು ಕಡೆ ಓಡಾಡೋದಿದೆ. ಏನೇನ್ ಥಿಂಗ್ಸ್ ತಗೋಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಗ್ರೂಪ್ ಮಾಡ್ಕೊಂಡು ಗ್ರೂಪ್ ಅಲ್ಲಿ ಡಿಗ್ರಿ ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅದನ್ನ ತಗೊಳ್ಳೋಷ್ಟು ಪೇಷನ್ಸ್ ಅಂತೂ ನನಗಿಲ್ಲ. ಹಂಗಾಗಿ ಅಭಿಲಾಷು ಒಂದಿಷ್ಟು ಶಾಪಿಂಗ್ ಮಾಡ್ಬೇಕಂತೆ. ಅಭಿಲಾಷ್ನ ಕರ್ಕೊಂಡು ಡೆಕಾಥ್ಲಾನ್ ಹೋಗ್ತೀನಿ. ಓ ಯೋ 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 ಗಾಯ್ಸ್, ನೋಡಿ ಸತೀಶ್ ಅಣ್ಣ ಅಂದ್ರೆ ಟೈಮು ಇದೇ ಫಸ್ಟ್ ಅನ್ಸುತ್ತೆ. ಇದೇ ಫಸ್ಟ್ ಟೈಮ್ ಕರೆಕ್ಟ್ ಬಂದಿರೋದು. ಏನ್ ಹೆಂಗಾಗಿದ್ರಲ್ಲ ಅಭಿಲಾಷು? ಏನಿಲ್ಲ ಮದುವೆ ಆಗಕ್ಕೆ ಇಷ್ಟ ಬೇರೆ ಎಬ್ಲೇಜ್ 2-2, 3-3 ಅಂತ ಹೇಳ್ತಾರೆ. ಮದುವೆನೇ ಭಾರಿ ಕಷ್ಟ ಆಗೋಗ್ಬಿಟ್ಟಿದ್ವಿ. ಹೋಗೋಣ ಅಭಿಲಾಷು, ಡೆಕಾಥ್ಲಾನಿಗೆ ಹೋಗಿ. ನಾವು ಮಹಾರಾಷ್ಟ್ರ ಹೋಗ್ತಿದೀವಲ್ಲ, ಶೆಕೆನ ಚಳಿನ? ಅಲ್ಲಿ ನಿಮಗೆ ರಾತ್ರಿ ಹೊತ್ತು ಚಳಿ ಇರಬಹುದು, ಬಟ್ ಶೆಕೆ ಇರುತ್ತೆ. ಸಮುದ್ರ ಅಲ್ಲ ಅದು, ಫುಲ್ ಬೈಲು. ಮತ್ ಹೆಂಗೆ ಅಂದ್ರೆ ಅದು ಎಲ್ಲ ಬಂಡೆ ತರ, ಈ ಮಂಗಳೂರು ಇಟಿಕೆ ಅಂತ ನೋಡಿ ಆ ತರ ಬಂಡೆ ತರ ಅದು. ಹಂಗಾಗಿ ನೀವು ಕಾಟನ್ ಕಿಂತ ಈ ತರದ್ದು ಡ್ರೈ ಫಿಟ್ ಅಂತಾರೆ, ಜಲ್ದಿ ಡ್ರೈ ಆಗುತ್ತೆ. ನಮ್ಗೆ ಆಯಾಸನೂ ಅನ್ಸಲ್ಲ. ನನಗೆ ಇತ್ತೀಚೆಗೆ ಒಂದ್ ಸ್ವಲ್ಪ ಸ್ಟೈಲಿಶ್ ಬಟ್ಟೆಗಳು ಹಾಕಬೇಕು, ಮಾಡರ್ನ್ ಆಗ್ಬೇಕು ಅನ್ಸಿದೆ. ಹೌದಾ? ಹೀರೋ ಆಗ್ಬೇಕು. ನಮ್ ಹೀರೋ ಬರ್ತಾನ್ ಜಾಗ ಬಿಡು ನಮ್ ಧರ್ಮ. ಹಾರ ನೋಡಿರಿ ಆಂಟಿ ಪಾಪ ರೋಡ್ ಆಂಟಿ ಹಾಕೋರು ಮೆರವಣಿಗೆ ಮಾಡ್ಕೊಳ್ತಿದ್ದೆ ರೋಡ್ನ. ಇಲ್ಲಣ್ಣ, ಏನ್ ಗೊತ್ತಣ್ಣ, ನಾವು ಹೆಂಗಾಗಿ ಇರ್ತೀವಿ. ಆಮೇಲೆ ಈ ಸಂಸಾರ, ಮನೆ, ಮಕ್ಕಳು ಆಯ್ತಾರ, ಇನ್ನೇನು ನನ್ನ ಹೆಂಡತಿ ಒಬ್ಳು ಇಷ್ಟಪಟ್ರೆ ಸಾಕು ಬಿಡು, ಹಿಂಗ್ ರೈಟ್ ತಗೊಂಡ್ ಅಂತ ಹೇಳಿ ಹಂಗ ಅನ್ಕೊಬಿಡ್ತೀವಿ. ಅವಾಗ ಏನಾಗುತ್ತೆ ಗೊತ್ತಾ, ನಾವು ನಮಗೋಸ್ಕರ ಇರ್ಬೇಕು. ಹೆಣ್ಮಕ್ಳು ಅದನ್ನ ಮಾಡ್ತಾರೆ. ಅವ್ರ ಮದ್ವೆ ಆಗಿ 2-3 ಮಕ್ಳಾಗಿದ್ರು ಸಹ ಮೇಕಪ್ ಆಗಿರ್ಬೋದು. ನಾವೆಲ್ಲ ಅಂತೀವಲ್ಲ ಮೇಕಪ್ ಎಂತಕ್ ಮಾಡ್ತಾರೆ, ಮೇಕಪ್ ಅದು ಇದು ಅಂತ ಬೈತೀವಿ. ಹೆವಿ ಮಾಡಬಾರ್ದು ಮೇಕಪ್, ಬಟ್ ಮೇಕಪ್ ಬೇಕು ಜೀವನಕ್ಕೆ. ಅಲ್ಲ, ನಮ್ ಫೀಲ್ಡ್ ಅಟ್ ಲೀಸ್ಟ್ ನಾವು ತೋರಿಕೆ ಬದುಕು ನಾವು ನೋಡ್ತಿದೀವಲ್ಲ, ಮೇನ್ ಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ ಗಳೆಲ್ಲ ನೋಡ್ತಿದೀವಲ್ಲ. ಹೌದು, ತೋರಿಕೆ ಬದುಕು ತುಂಬಾ ಓಡುತ್ತೆ ಆಕ್ಚುಲಿ. ಹೌದಣ್ಣ. ಆಕ್ಚುಲಿ ನಾವು ಪ್ರೆಸೆಂಟ್ ಮಾಡ್ಕೊಳ್ಳೋದು ಏಜ್ ಆಗೋಯ್ತು. ಇವಾಗ ನೋಡಿ ಹೆಂಗೆ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀರಾ, ಒಳ್ಳೆ ಕ್ರಿಕೆಟರ್ ತರ ಕಾಣ್ತಾ ಇದ್ದೀರಾ. ಅಜ್ಜಿ ಒಳ್ಳೆ ಡ್ರೆಸ್ ಹಾಕೊಂಡ್ರೆ ಹೆಂಗ್ ಕಾಣ್ತೀವಿ ಗೊತ್ತು. ನನ್ನ ಲೈಫ್ ಅಲ್ಲಿ ನಾನು ಫೋಕಸ್ ಮಾಡಿಲ್ಲ. ಹೌದಾ? ಅಯ್ಯೋ, ಬಟ್ಟೆಗಳು ಒಳ್ಳೆ ಬಟ್ಟೆ ಹಾಕೊಳ್ಳೋಣ, ಅಜ್ಜಿ ಒಂದು ಗ್ಲಾಸ್ ಹಾಕೊಳ್ಳೋಣ, ಒಳ್ಳೆ ಇದಾಕೊಳ್ಳೋಣ ಕ್ವಾಲಿಟಿಗೆ. ಮೊನ್ನೆ ನೋಡಿ ಹೋಗಿ ಸಿಟ್ಟತ್ತಿ ಮನೆ ನನ್ಗೆ ಯಾವ್ದೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಜೀವನದಲ್ಲಿ ಎಲ್ಲಾ ಮಾಡಿ ಅವನ ಅಜ್ಜಿ ಏನು ಮಾಡ್ಕೊಳ್ಳಿಲ್ವಲ್ಲ ಜೀವನದಲ್ಲಿ ಅಂತ 7,000 ರೂಪಾಯಿ ಕೊಟ್ಟು ಕ್ರಾಕ್ಸ್ ತಗೊಂಡ್ಬಂದೆ. ಹಾಕೊಂಡ್ಬಂದಿದ್ದೀನಿ ಮೇಲೆತ್ತಿ ಕಾಲು. ಗಂಡ್ ಮಕ್ಳಿಗೆ ಅಮ್ಮಮ್ಮ ಅಂದ್ರೆ ಲೈಫ್ ಅಲ್ಲಿ 2 ಜೊತೆ ಚಪ್ಪಲಿ, 1 ಜೊತೆ ಶೂ ಅಷ್ಟೇ ನಾವ್ ಇಟ್ಕೊಳ್ಳೋದು. ಹೆಣ್ಮಕ್ಳು ಹೆಂಗೆ ಅಂತ ಹೇಳಿದ್ರೆ 7 ವಾರಕ್ಕೆ 1 ಜೊತೆ ಅಂದ್ರೆ ಅವ್ರ ಪಾಪ ಅವ್ರು ಇರೋದೇ ಹಂಗೆ ಫ್ಯಾಷನಬಲ್, ಹಂಗ ಆಗ್ಬಿಟ್ಟಿದೆ. ಮನೇಲಿ ಜಾಗನೂ ಇಲ್ಲ ಇರೋದು. ಮೊದ್ಲೇ ಅದು 2 ಬೇರೆ ಹಾಕ್ಸಿದ್ರೆ ಚಪ್ಪಲಿ ಸ್ಟ್ಯಾಂಡ್. ಮನೆ ಕಬೋರ್ಡ್ ಒಳಗೆ ನನ್ಗೆ ಇಷ್ಟೇ ಜಾಗ ಇರೋದು, ನನ್ನ ಬಟ್ಟೆಗಳು ಇದಾವೆ. ಅದಕ್ಕೆ ಅಂತಾನೆ ಇನ್ನೊಂದು ಬಾಡಿಗೆ ಮನೆ ಮಾಡ್ಬೇಕಾಗೈತಿ. ಈಗ ಅನ್ಮದಿ ಪರಿಸ್ಥಿತಿ. ಅದಕ್ಕೆ ಮಾತ್ರ ಮಾಡಿ ಅಣ್ಣ, ಬೇರೆದಕ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಡೆಕಾಥ್ಲಾನಿಗೆ ಬಂದ್ವಿ. ಈಗ ಸ್ಟ್ರೆಚ್ ಇರ್ಬೇಕು ಅಭಿಲಾಷ್, ಯಾವ ಸ್ಟ್ರೆಚ್ ಬರಲ್ಲ. ಅಂದ್ರೆ ಪ್ರೈಸ್ ಅಣ್ಣ, ಕಾಸಿಗೆ ತಕ್ಕಂತೆ ಕಜಾಯ. ನೀವು ಹಳೆ ಲಾಸ್ಟ್ ಟೈಮ್ ತಗೊಂಡಿದ್ರಲ್ಲ ನೀವು ಇದ್ರಲ್ಲಿ K53 ಮೇಲೆ, ಅದು ಚೆನ್ನಾಗಿದೆ ಜಾಕೆಟ್. ಚೆನ್ನಾಗಿದೆ ಪ್ರಾಡಕ್ಟ್, ಏನ್ ಚೆನ್ನಾಗಿಲ್ಲ ಅಂತಲ್ಲ, ನನ್ನ ಅವಶ್ಯಕತೆ ಪೂರೈಸುವಂತದ್ದು ಇಲ್ಲ. ಅಂದ್ರೆ ನೀವು ಯೂಸ್ ಮಾಡಿದಿರಲ್ಲ, ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಹಾಗಾಗಿ ಏನ್ ಮುಟ್ಟಿದ್ರು ನನಗೆ ಈ ಕ್ವಾಲಿಟಿ ಫೀಲ್ ಆಗಲ್ಲ. ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಣ್ಣ. ಇದು ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ, ಡೆಕಾಥ್ಲಾನ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ. A few moments later. ವೆಲ್ಕಮ್ ಟು K53. ಫಸ್ಟ್ ಟೈಮ್ ಕೇರ್ಪುರಂ ಇದ್ದಾಗ ಇಲ್ಲಿ ಬಂದಿದ್ದು. ಅದನ್ನ ನೋಡಿ ನನಗೆ ಫುಲ್ ಖುಷಿ ಆಗೋಗ್ಬಿಡ್ತು. ಆಗ ನಮ್ದು ಸಿಕ್ಕಾಪಟ್ಟೆ ಕನ್ನಡ ಹೋರಾಟ. ಈಗಲೂ ಅಷ್ಟೇ, ನಾವು ಇಡೀ ಸಿನಿಮಾ ನಿಂತಿರೋದೇ ಕನ್ನಡ ಹೋರಾಟದ ಮೇಲೆ. ಬರೀ ಕನ್ನಡ ಹೋರಾಟ ಅಂದ್ಬಿಟ್ಟು ಬೋರಿಂಗ್ ಅಲ್ಲ, ಸಿನಿಮಾ ನೋಡಿದ್ರೆ ಫುಲ್ ಕ್ರೇಜಿ. ನಾಳೆಯಲ್ಲಿದೆ. ಸರಿ ನಾನು ಹೆಂಡ್ತಿಂಗ್ ಕರ್ಕೊಂಡ್ ಬಂದಿದ್ದೆ. ದೀಪಕ್ ಅವರೇ, ನೀವು ಬಂದಂಗೆಲ್ಲ ಫಿಟ್ಟಿಂಗ್, ನೀವು ದಿನ ಜಿಮ್ಮ ಡೈಲಿ ಮಾಡ್ತೀರಾ? ಮತ್ತೆ ಫಿಟ್ಟಿಂಗ್ ಹೆಂಗೆ ನಿಮ್ದು? ಇದು ನೀವು ಸಣ್ಣ ಆಗಿದ್ದೀರಾ ಸರ್?
ನಾನು ಸೇಮ್ ಸೈಜ್ ಇದೀನಿ. ಹೋದ್ ಸರಿ ಏನ್ ಹೇಳಿದ್ರಿ ನನ್ನ ಹೆಂಡತಿ ಬಂದಾಗ ಇದು ಸರ್ದು ಹೊಟ್ಟೆ ಹಿಂಗಿದೆಯಲ್ಲ ಅದು ನೆನ್ಪಿಟ್ಕೊಂಡವ್ರಲ್ಲ ಹಂಗಂದು ಅವಮಾನ ಮಾಡಿದ್ರಿ ಅದಕ್ಕೆ ಫುಲ್ ನೋಡಿ ಈ ಥರ ಅವಮಾನ ಇದ್ದಾರೆ. ಏನಿಲ್ಲ ಸರ್, ಏನಿದೆ ಅಷ್ಟೇ. ಹಂಗಾಗಿ ಈ ಸರಿ ಅದಕ್ಕೋಸ್ಕರ ಏನು ಸಣ್ಣ ಆಗಿಲ್ಲ, ಸ್ಟ್ರೆಸ್ ತಗೊಂಡು ಊಟ ಬಿಟ್ಟು ಮಾನಸಿಕವಾಗಿ ಕುಗ್ಗಿ ಆರೋಗ್ಯ ಕೆಡ್ಸ್ಕೊಂಡು ಸಣ್ಣ ಆಗಿರೋದು. ಬಟ್ ಎಲ್ಲ ಬಟ್ಟೆಗಳೆಲ್ಲ ಇದಾಗೋಗ್ಬಿಡ್ತು ನನಗೆ. ಏನಾಯ್ತು ಸರ್? ಡೆಕಾಥ್ಲಾನಿಗೂ ಹೋಗಿದ್ದೆ, ಓಕೆ. ಅಲ್ಲೆಲ್ಲ ಏನೋ ಸಿಗುತ್ತೆ ಅಂತ ಯಾಕೋ ಕಂಫರ್ಟಬಲ್ ಆಗಲಿಲ್ಲ ನನಗೆ. ಹಂಗಾಗಿ ಯಾಕೋ ನಮಗೆ ಮೊದ್ಲಿಂದನೂ ನಿಮ್ದೇ ಸೆಟ್ಟು ಇದು ಫುಲ್ಲು ಹಾಕೊಂಡ್ಬಿಟ್ರೆ ಫುಲ್ಲು ಎಷ್ಟು ದೂರ ಜರ್ನಿ ಹೋಗ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ. ಈ ಸರಿ ಮಾನ್ಸೂನ್ ಮಹಾರಾಷ್ಟ್ರಗಂತೂ ಫುಲ್ ಕಂಪ್ಲೀಟ್ ಆಗಿ ನಿಮ್ದೇ ವೇರ್ ಮಾಡೋದು. ಕಾರ್ಗೋಸ್ ನೀವು ಟ್ರೈ ಮಾಡಿಲ್ಲ? ಕಾರ್ಗೋಸ್ ಟ್ರೈ ಏನೇನು ಬಂದಿದೆ ಹೊಸದಾಗಿ? ಪ್ಯಾಂಟ್ಸ್ ಅಲ್ಲಿ ಈ ಸತಿ ರಿಲ್ಯಾಕ್ಸ್ ಫಿಟ್ ಮತ್ತೆ ಕಾರ್ಗೋ ಪ್ಯಾಂಟ್ಸ್ ಎಲ್ಲ ಲಾಂಚ್ ಮಾಡಿದ್ವಿ ಸರ್. ಓ ಇದನ್ನ ಪ್ರಾಡಕ್ಟ್ ತೋರಿಸಿ ಏನೇನು ಇರ್ಬೋದು ಹೊಸದು ಬಂದಿರೋದು? ಹೊಸದು ಮತ್ತೆ ನಿಮ್ಗೆ ಕಂಪ್ರೆಷನ್ಸ್ ಬಂದಿದೆ, ಹೊಸ ಟಿ ಶರ್ಟ್ ಬಂದಿದೆ, ಇದು 2 ಪ್ಯಾಟರ್ನ್ ಅಲ್ಲಿ ಲಾಂಚ್ ಮಾಡಿದೀವಿ. ಓ ಈ ಥರ ಮಾಡಿದಿರಾ? ಫ್ಯಾಬ್ರಿಕ್ಸ್ ಎಲ್ಲ ಚೇಂಜ್ ಮಾಡಿದೀವಿ. ಮತ್ತೆ ಜಾಕೆಟ್ಸ್ ಇದು ಲಾಸ್ಟ್ ಟೈಮ್ ನೀವು ತಗೊಂಡಿಲ್ಲ ಅನ್ಕೊಂಡಿಲ್ಲ ಜಾಕೆಟ್ಸ್. ಇವೆಲ್ಲ ಏನಂದ್ರೆ ನಿಮ್ಗೆ ಈ ಮಳೆಲಿ ಇದು ಮಾಡಿದಾಗ ಜಾಸ್ತಿ ನೀರು ಹಿಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಜಲ್ದಿ ನಾವು ಈ ಸರಿ ಮಳೆಲ್ಲ ನೆನಿತೀವಲ್ವ, ಕ್ವಿಕ್ ಡ್ರೈ ಆಗುತ್ತೆ ಸರ್. ಆಲ್ರೆಡಿ ಸರ್ ಯೂಸ್ ಮಾಡ್ತಿದ್ದಾರೆ. ಹೌದು ಸೇಮ್ ಎಲ್ಲ ಫ್ಯಾಬ್ರಿಕ್ ಎಲ್ಲ ಸೇಮ್ ಫ್ಯಾಬ್ರಿಕ್. ಸರಿ ಮಳೆಲ್ಲಂತೂ ಇರ್ತೀವಿ ನಾವು, ಎಲ್ಲ ಅಡ್ವೆಂಚರ್ ಎಲ್ಲ ಮಾಡ್ತೀವಿ. ರಾಗಿ ಸ್ಟ್ರೆಚ್ ಇರುತ್ತೆ ನಿಮ್ಗೆ, ಅಡ್ವೆಂಚರ್ ಎಲ್ಲ ಮಾಡಕ್ ಸಪೋರ್ಟ್ ಸ್ಟ್ರೆಚ್ ಇರುತ್ತಲ್ವ, ಎಲ್ಲ ಸ್ಟ್ರೆಚ್ ಬಟ್ಟೆಗಳೇ. ಇದು ಸಖತ್ತಾಗಿದೆ. ಇದು ಹೊಸರಿ ಪ್ಯಾಂಟಿಗೆ ಕೊಟ್ಟಿದ್ರಿ ಈ ತರ ಡಿಸೈನ್, ಡಿಸೈನ್. ಈ ಸತಿ ಇದಕ್ಕೆ ಕೊಟ್ಬಿಟ್ಟಿದ್ದೀರಾ? ವಿಂಟರ್ ಜಾಕೆಟ್ ಬರ್ತಿದೆ ಸರ್, ಇನ್ನ ಮೇ ಬಿ ಇನ್ನೊಂದು 15 ಡೇಸ್ ಆಗುತ್ತೆ ಅದು ಬರೋದು. ಹೌದಾ, ಚೆನ್ನಾಗಿದೆಯಾ ಅದು? ಚೆನ್ನಾಗಿದೆ ಸರ್, ಅದು ವಿತ್ ಹುಡ್ ಎಲ್ಲ ಬರುತ್ತೆ. ನೋಡಿ ಮತ್ತೆ ಇನ್ನೊಂದು ಸ್ವಲ್ಪ ಮುಂಚೆ ಬಂದ್ರೆ ನಮಗೆ ಆಗ್ತಿತ್ತಲ್ಲ, ಹೋಗ್ತಿ ತಗೊಬೋದಾಗಿತ್ತು. ನೀವೇನು ನೆಕ್ಸ್ಟ್ ಮಂತ್ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ? ನಾವು ಜರ್ನಿ ಇದ್ದೇ ನಮ್ದು ಯಾವಾಗಲೂ. ಲೈಫ್ ಇಸ್ ಫುಲ್ ಆಫ್ ಅಡ್ವೆಂಚರ್. ಒಳಗಡೆ ಹೋಗ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಬರಬೇಕಷ್ಟೇ. ಇರೋದೇ ಶಾರ್ಟ್ ಟೈಮ್ ಭೂಮಿ ಮೇಲೆ. ನಾವು ಒಂದು ರೂಮಲ್ಲಿ ಕೂಡಾಕಬಾರ್ದು ನಮ್ಮನ್ನ ಅಂತ. ನಾವು ಸಕ್ಕತ್ತಾಗಿದೆ ಇದು ಆಕ್ಚುಲಿ. ರೈಡಿಂಗ್ ಇದು ರಿಲ್ಯಾಕ್ಸ್ ಫಿಟ್ ಟ್ರ್ಯಾಕ್ಸ್ ಸರ್. ಇದಕ್ಕೆ ಇದನ್ನು ಕೊಟ್ಟಿದ್ರಲ್ಲ ಈ ಸರಿ? ರಿಮೂವ್ ಮಾಡಿಸಿದೀವಿ ಸರ್ ಪ್ಯಾಟರ್ನ್. ಕರೆಕ್ಟ್ ಈ ಪ್ಯಾಟರ್ನ್ ಜಾಕೆಟ್ ಅಲ್ವಾ? ವೈಟ್ ಕಲರ್ ಇದೆ ಇದರಲ್ಲಿ. ಹೊಸ ಕಲರ್ಸ್ ಎಲ್ಲ ಲಾಂಚ್ ಮಾಡಿದೀವಿ. ಇದು ಹೊಸ ಕಲರ್ ಇದೆ. ಇದು ಸಖತ್ತಾಗಿ ಕಾಣುತ್ತೆ ಆಕ್ಚುಲಿ. ಇದು ಸೆಮಿ ಇದಲ್ವಾ? ಇದು ವಾಟರ್ ರೆಸಿಸ್ಟೆಂಟ್ ಸರ್. ಇದು ವಾಟರ್ ರೆಸಿಸ್ಟೆಂಟ್, ಯು ಪ್ರೊಟೆಕ್ಟ್. ಈ ಥರದೆಲ್ಲ ಹಾಕ್ಬೋದಲ್ವಾ ಅಭಿಲಾಷ್? ಆಮೇಲೆ ಮಾಡರ್ನ್ ಕಾಣಿಸ್ಕೋಬೇಕು, ಇದು ಹಾಕಿದ್ರೆ ಮಾಡರ್ನ್ ಕಾಣುತ್ತೆ ಆಕ್ಚುಲಿ. ಟ್ರೆಂಡಿಂಗ್ ತಗೊಂಡೋಗಿರೋದೆಲ್ಲ ಸ್ಲಿಮ್ ಫಿಟ್, ಇದು ರಿಲ್ಯಾಕ್ಸ್ ಫಿಟ್. ರಿಲ್ಯಾಕ್ಸ್ ಫಿಟ್ ಟ್ರೈ ಮಾಡಿ. ಇದು ಯಾವ ಸೈಜ್ ಕೊಡ್ತಿದ್ರಾ? ಈ ಚಿಕ್ಕ ಮೀಡಿಯಂ ಸೈಜ್ ಕೊಡ್ತೀನಿ. ಮೀಡಿಯಂ ಸೈಜ್ ಎಲ್ಲ, ಸ್ಮಾಲ್ ಸೈಜು ಆಗ್ಬೋದು ಅನ್ಸುತ್ತೆ. ನೋಡೋಣ. ಈ ಕಾರ್ಗೋಸು ಟ್ರೈ ಮಾಡಿ, ಇದು ಚೆನ್ನಾಗಿದೆ, ಸಖತ್ ಫ್ಲೆಕ್ಸಿಬಲ್ ಆಗಿದೆ. ಇದು ನಿಮಗೆ ಹೌದಾ? ಚೆನ್ನಾಗಿರುತ್ತೆ, ನಿಮ್ಗೆ ರೈಡ್ಗೆಲ್ಲ ಚೆನ್ನಾಗಿರುತ್ತೆ. ಇದು ಫುಲ್ ಹಿಂಡ್ ಬಿಡಿ, ಅದನ್ನ ರೋಲ್ ಮಾಡಿಬಿಡಿ, ಸುತ್ತಿ ಚಪಾತಿ ಸುತ್ತಂಗೆ ಸುತ್ತಿ ಇಷ್ಟೇ ಆಗೋದು. ನೋಡಿ, ಕ್ಯಾರಿ ಮಾಡಕ್ಕೂ ನಿಮ್ಗೆ ಲೈಟ್ ವೇಟ್ ಇರುತ್ತೆ. ಬಟ್ಟೆ ಒಗೆಯೋದು ಅಷ್ಟೇ. ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಅಲ್ಲಿ ಡ್ರೈ ಆಗ್ಬಿಡುತ್ತೆ. ಇದು ಕಾರ್ಗೋ ಶಾರ್ಟ್ ಸರ್. ಇದು ಲೈಟ್ ವೇಟ್ ಫ್ಯಾಬ್ರಿಕ್ ಎಲ್ಲ ಲಾಂಚ್ ಮಾಡಿದ್ದೀವಿ. ನೀರಲ್ಲೆಲ್ಲ ಓಡಾಡ್ತೀವಲ್ಲ ಅಲ್ಲಿ ಆಗುತ್ತಲ್ವಾ ಅಭಿಲಾಷ್? ಇದು ವಾಟರ್ ರಿಪ್ಲೆಂಟ್, ನಿಮಗೆ ವಾಟರ್ ರಿಪ್ಲೆಂಟ್, ವಾಟರ್ ರೆಸಿಸ್ಟೆಂಟ್ ಸರ್. ಈ ಶರ್ಟ್ಸು ಚೆನ್ನಾಗಿದೆ, ತೊಡೆ ಕಾಣಂಗೆ ಹಾಕೊಳ್ಳೋದು. ಟ್ರ್ಯಾಕ್ಸ್ ಎರಡನ್ನೂ ಟ್ರೈ ಮಾಡೋಣ. ಟ್ರೈ ಮಾಡಿ. ಕರೆಕ್ಟ್ ಇದೆಯಾ? ಪರ್ಫೆಕ್ಟ್ ಆಗಿದೆ ಸರ್. ನಿಮಗೆ ಸ್ಟ್ರೆಚ್ ಮಾಡಿ ನೋಡಿ ಸರ್. ಫುಲ್ ಇದು ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ಗಳು ಸ್ಟ್ರೆಚ್ನೇ. ಉತ್ಕೊಂಡ್ರೆ ಒಳ್ಳೆ ವರ್ಕೌಟ್ ಮಾಡಕ್ ಸಾಕಾಗಿದೆ. ಇದೇ ಸೈಜ್ ಅಲ್ವಾ? ಇಷ್ಟೇ ಫಿಟ್ಟಿಂಗ್ಸ್ ಹಿಂಗೆ? ನಾನೆಲ್ಲಿ ದೊಡ್ಡದಾಗಿಲ್ಲ ಇದು? ಇಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಾ? ಸೈಡ್ ಪಾಕೆಟ್ ವಿತ್ ಜಿಪ್ ಇದೆ, ಸೆಂಟ್ರಲ್ ಜಿಪ್ ಕೊಟ್ಟಿದ್ದೀವಿ. ಇದು ಸ್ನ್ಯಾಪ್ ಬಟನ್, ಇಲ್ಲಿ ನಿಮ್ಗೆ ಜಿಪ್ ಬರುತ್ತೆ ಸರ್. ಬ್ಯಾಗಿ ಇದು ರಿಲ್ಯಾಕ್ಸ್ ಫಿಟ್ ಸರ್. ಇದು ಡ್ಯಾನ್ಸ್ ಮಾಡಕ್ಕೆ ಹೆಂಗಡ ಈಗಿನ ಟ್ರೆಂಡ್ ಅಲ್ವಾ? ಬ್ಯಾಗಿ ಹಾಕ್ತಾರೆ ಎಲ್ಲರೂ, ಫುಲ್ ಫ್ರೀ ಆಗಿ ಇಟ್ಕೊಂಡಂಗೆ. ಸಖತ್ತಾಗಿದೆ, ರಿಲ್ಯಾಕ್ಸ್ ಫಿಟ್. ಪ್ಯಾಕೆಟ್ ಬರಲ್ಲ. ಇನ್ನೊಂದು ಏನಂದ್ರೆ ನಿಮ್ದು ಆ ಬಟ್ಟೆ ಹಾಕೊಂಡ್ರೆ ಬಟ್ಟೆನೇ ಹಾಕೊಂಡಿಲ್ಲ ನಂಗೆ ಫೀಲ್. ಹಾಸನಿಂದ ಬರೋರೆಲ್ಲ ನನ್ನ ಹೆಸರು ಹೇಳ್ತಾರೆ ಅಂತ ಇಲ್ಲಿ ಬಂದು ದೀಪಕ್ ಅವ್ರು ಹೇಳ್ತಾ ಇದ್ರು. ಎಲ್ಲ ಬಂದು ಗೌಡ್ರ ವಿಡಿಯೋ ನೋಡ್ಕೊಂಡು ಬಂದು ಮಾಡಿದ್ವಿ. ಬಂದಾಗೆಲ್ಲ ಕೇಳ್ತಾರೆ, ಸಾರ್ ಯಾವಾಗ ಬರ್ತಾರೆ ಹೇಳಿ, ನಾವು ಬರ್ತೀವಿ ಅವಾಗ ಒಂದು ದಿವಸ ಅಂತ ಕೇಳ್ತಾರೆ. ಕ್ವಾಲಿಟಿ ಆಕ್ಚುಲಿ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರನೇ ಎಲ್ಲ ರಿಪೀಟೆಡ್ ಕಸ್ಟಮರ್ಸ್ ಆಗೋದು. ನೀವು ನಾರ್ಮಲ್ ಟ್ರೈ ಮಾಡ್ತೀರಲ್ಲ, ಅದೇ ಪ್ಯಾಟರ್ನ್ ಅಲ್ಲಿ ಈ ತರ ಡಾಟ್ಸ್ ಹೊಸ ಪ್ಯಾಟರ್ನ್ ಲಾಂಚ್. ವಾಹ್, ಸ್ಲಿಮ್ ಫಿಟ್ಟು ಅಭಿಲಾಷ್. ಆಕ್ಚುಲಿ ಇದು ಕರೆಕ್ಟ್ ಫಿಟ್ ಅಂತಂದ್ರೆ ನಂದು ಎಲ್ಲ ಈಗ ಸಣ್ಣ ಆಗಿರೋದ್ರಿಂದ ಹಳೆ ತಗೊಂಡೋಗಿದ್ದು ಎಲ್ಲ ಇಷ್ಟು ಅಗಲ ಆಗೋಗಿದೆ. ಯಾರ್ದೋ ದೊಡ್ಡವ್ರು. ಇದು ರೆಗ್ಯುಲರ್ ನೀವು ತಗೊಂಡ್ ಹೋಗ್ತಿರಲ್ಲ ಸರ್, ಅದೇ ಫ್ಯಾಬ್ರಿಕ್. ಪ್ಯಾಟರ್ನ್ ಒಂದು ಚೇಂಜ್ ಮಾಡಿದೀವಿ. ಸ್ಟೈಲ್ ಇದು ಡಾಟ್ ಬಂದಿದೆ ಅಲ್ವಾ? ಸೊ ಆಫರ್ ಇದೆ ಸರ್ ಇದಕ್ಕೆ. ಹೌದಾ? ಸೊ ಕಸ್ಟಮರ್ಸ್ ಏನಾದ್ರು 2 ಟ್ರ್ಯಾಕ್ ಪ್ಯಾಂಟ್ ಪರ್ಚೇಸ್ ಮಾಡಿ 200 ಸೇವ್ ಆಗುತ್ತೆ. ಬೈ 1 at 799, ಬೈ 2 699 ಈಚ್ ಸರ್. ಇದು ಬೈ 2 699 ಈಚ್ 699 ಈಚ್. ಬೈ 2 ಮಾಡಿದ್ರೆ 2 ತಗೊಂಡ್ರೆ 100 ಸೇವ್ ಆಗುತ್ತೆ. ಆಕ್ಚುಲಿ ನಿಮ್ ರೆಗ್ಯುಲರ್ ಆಗಿ ನಿಮ್ ಎಲ್ಲಾ ವ್ಲಾಗ್ಸ್ ಅಲ್ಲಿ ಯೂಸ್ ಮಾಡಿ, ನಾರ್ಮಲಿ ಎಲ್ಲದರಲ್ಲೂ ಯೂಸ್ ಮಾಡ್ತೀನಿ. ಅಷ್ಟೊಂದು ಬಟ್ಟೆಗಳೇ ತಗೋಬಿಟ್ಟಿದ್ದೀನಿ ಇವ್ರದನ್ನ. ಹಂಗಾಗಿ ಎಲ್ಲ ಲಾಕ್ಸ್ ಎಲ್ಲ ಆಲ್ಮೋಸ್ಟ್ ಬರ್ತಾ ಇರುತ್ತೆ. ನೋಡಿ ಕಾಣುತ್ತಲ್ಲ, ಇದೇ ಸಿಂಬಲ್ ಇವ್ರದ್ದು ಲೋಗೋ. ನನ್ನ ಬಟ್ಟೆ ಮೇಲೆ ಇದಿತ್ತು ಅಂದ್ರೆ ಇದು K53 ಲೋಗೋ. ಇದು ಸರ್ ಇದೊಂದು ಪ್ಯಾಟರ್ನ್. ಇದು ಪ್ಯಾಟರ್ನ್. ಇದು ಸಖತ್ತಾಗಿದೆ ಅಭಿಲಾಷ್. ಡಿಸೈನು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡಿದಿರಾ. ಚೆನ್ನಾಗಿದೆ. ಇದು ನಿಮ್ ಬ್ಯಾಡ್ಮಿಂಟನ್ಗೆ, ರನ್ನಿಂಗ್ ಚೆನ್ನಾಗಿರುತ್ತೆ ಸರ್ ಇದು ಅಲ್ವಾ? ಇದು ಯಾಕೆ ಕೊಟ್ಟರೆ ಈ ತರ? ಇದು ನೀವು ಸ್ಟ್ರೆಚ್ ಮಾಡಕ್ಕೆ ಸರ್. ನೀವು ಎದ್ದಾಗ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ಹಿಂಗೆಲ್ಲ ಸ್ಟ್ರೆಚ್ ಮಾಡ್ತಾರಲ್ವಾ ಸರ್ ಅಂತ ಹೊಡೆಯೋಕೆ. ಬ್ಯಾಡ್ಮಿಂಟನ್ ಇಟ್ಕೊಂಡು ಹಿಂಗೆ ಸ್ಟ್ರೆಚ್ ಮಾಡಿ. ಇದು ಕಾರ್ಗೋನು ಟ್ರೈ ಮಾಡಿ ಸರ್. ಕಾರ್ಗೋ ಶಾರ್ಟ್ಸ್ ಇವಾಗ ನಾರ್ಮಲ್ ಕ್ಯಾಶುವಲ್ ಪರ್ಪಸ್ಗೆಲ್ಲ
ಸ್ವಿಮ್ಮಿಂಗ್ ಯೂಸ್ ಮಾಡ್ಬೋದು ಸರ್. ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ ಮಾಡ್ಬೋದು. ಅದು ಸೈಜು ಮೀಡಿಯಂ ಸೈಜ್ ಮೀಡಿಯಂ ಕೂಡ ಇದರಲ್ಲಿ ಬಟ್ ಚೆನ್ನಾಗಿದೆ. ಕ್ಯಾಶುವಲ್ ವೇರ್ ಅಂಗಡಿಯಲ್ಲಿ ಹೋಗುವಾಗ ಹಾಕೊಳ್ಳಕ್ಕೆ ಮೀಡಿಯಂ ಕೊಟ್ಟಿದ್ದೀನಿ ಸರ್. ಮೀಡಿಯಂ ಕೊಟ್ಟಿದ್ರಲ್ವಾ. ಇವಾಗ ಮತ್ತೆ ಲೋಗೋನು ಸ್ವಲ್ಪ ಸಿಲಿಕಾನ್ ಲೋಗೋ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್. ಇದಕ್ಕ ಸ್ವಲ್ಪ ಲೋಗೋಸ್ ಎಲ್ಲ ಕಂಪ್ಲೇಂಟ್ಸ್ ಇತ್ತು ಮುಂಚೆ, ಈ ತರ ಬ್ರೇಕ್ ಆಗುತ್ತೆ, ಈ ಲೋಗೋಸ್ ಎಲ್ಲ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಸಿಲಿಕಾನ್ ಲೋಗೋ ಇಂಟ್ರೊಡ್ಯೂಸ್ ಮಾಡಿದೀವಿ. ಮತ್ತೆ ಈ ಬಟ್ಟೆಗೆಲ್ಲ ಬ್ರಷ್ ಏನ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀರಲ್ಲಿ ಹಾಕೋದು ಸಾಕು. ಹೋಗ್ಬಿಡುತ್ತೆ. ವಾಷಿಂಗ್ ಮಿಷಿನ್ ಅಲ್ಲಿ ಆರಾಮಾಗಿ ಹೋಗುತ್ತೆ. ಒಂದು ರೌಂಡ್ ಹೊಡೆದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಯ್ತಲ್ವಾ. ಕರೆಕ್ಟ್ ಇದೆ ಸರ್. ಮೀಡಿಯಂ ಒಂದು ಕೊಟ್ಟು ನೋಡ್ಲಾ. ಮೀಡಿಯಂ ಇನ್ನು ಟೈಟ್ ಆಗ್ಬಿಡ್ತದೆ. ಕರೆಕ್ಟ್ ಇದೆ. ಒಂದು ಸೆಕೆಂಡ್ ಸರ್. ಇಷ್ಟು ಹೊಟ್ಟೆ ತೆಗಿಬೇಕು ಏನಾದ್ರು ಮಾಡಿ. ಈ ಫ್ಯಾಟ್ ಕರಗಿಸ್ಬೇಕು ಸರ್. ನೀವು ಜಿಮ್ಗೆ ಹೋದ್ರೆ ಅದು ಕರಗುತ್ತೆ ಸರ್. ಕರಗುತ್ತೆ. ನೀವು ಹೋಗ್ತಾ ಇದ್ರಲ್ವಾ ಜಿಮ್ಮಿಗೆ? ಇಲ್ಲ, ಬಾಡಿ ಸಖತ್ ಮೇಂಟೈನ್ ಮಾಡಿದ್ರೆ ಅದೇ ನನಗೆ ಆಶ್ಚರ್ಯ. ಯಾವಾಗ ಬಂದ್ರು ಅಷ್ಟೇ ಸಖತ್ತಾಗಿರುತ್ತೆ ಅವ್ರ ಬಾಡಿ. ನೋಡಿ ಶೇಪ್ ಹಿಂಗೆ ಸರ್. ಇದು ಶೇಫ್ ಏನಿಲ್ಲ ನಂದು. ಶೇಫ್ ಏನಿಲ್ಲ, ನಾನು ಶೇಪ್ ತರಬೇಕು. ಹೌದಾ? ಹೌದು, ಹಿಂಗಿರ್ಬೇಕು. ಹಿಂಗೆ ನಾನ್ ಜಿಮ್ಗೆ ಹೋಗ್ಬೇಕು, ಟೈಮ್ ಸಿಗ್ತಲ್ಲ ಅನ್ಬಿಟ್ಟು ಹೋಗ್ತಲ್ಲ ಅಷ್ಟೇ. ಚೆನ್ನಾಗಿದೆ ಅಲ್ವಾ ಅಭಿಲಾಷು? ಕರೆಕ್ಟ್ ಆಗಿದೆ. ಓಕೆ. ಇದಿಷ್ಟೇ ಅಲ್ವಾ ದೀಪಕ್? ಹಾ ಸರ್. ಒಂದ್ ಸ್ವಲ್ಪ ಕ್ಯಾಶುವಲ್ ಕವರ್ ಮಾಡ್ಬೇಡ ಸರ್ ಈ ಸತಿ. ಒಂದ್ಸರಿ ಕವರ್ ಮಾಡೋಣ ನಡಿ. ಆಮೇಲೆ ನನ್ನ ಮಗನ ಬರ್ತಡೆಗೆ, ಆಮೇಲೆ ನನ್ನ ಮಗಳು ಬರ್ತಡೆಗೆ ನಾನು ಈ ವ್ಲಾಗ್ಸ್ಗಳು ನೋಡಿರ್ಬೋದು ನೀವು. ಅದರಲ್ಲೆಲ್ಲ ಆಕ್ಚುಲಿ ಇವ್ರು ಟೆಸ್ಟಿಂಗ್ ಅಲ್ಲಿ ಇದ್ರು ಆಗ ಅಲ್ವಾ? ಹೌದು ಸರ್. ಫ್ಯಾಬ್ರಿಕ್ ಎಲ್ಲ ಟೆಸ್ಟ್ ಮಾಡಿ ಫಾರ್ಮಲ್ಸ್ ಇತ್ತು ಇವ್ರ ಹತ್ರ. ಇವರೆಲ್ಲ ಟೆಸ್ಟಿಂಗ್ ಅಲ್ಲಿ ಇದ್ರು. ಬಟ್ ನನ್ನ ಮೇಲೆ ನಾನು ಅಪ್ಲೈ ಮಾಡ್ಕೊಂಡು ನೋಡಿದೆ, ತುಂಬಾ ಚೆನ್ನಾಗಿ ಕೊಡ್ತು. ಇವ್ರ ಹತ್ರ ಪ್ಯಾಂಟ್ ಇದೆಯಲ್ಲ, ಬೆಲ್ಟ್ ಹಾಕೋ ಅವಶ್ಯಕತೆ ಇಲ್ಲ ಅದಕ್ಕೆ. ಅದು ಒಂದು ಇರುತ್ತೆ, ತೋರಿಸ್ತೀನಿ. ಇದೆ, ಅದು ತೋರಿಸ್ತೀನಿ ನಡೀರಿ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಫಾರ್ಮಲ್ಸ್ ಎಲ್ಲ ಇವ್ರ ಹತ್ರ ತಗೊಂಡ್ರೆ. ನೀವು ನೋಡಿಲ್ಲ ಅಂದ್ರೆ ನಾನು ಹಿರೇಗೌಡ ಅಂತ ಗೌಡ ಅಂತ ಒಂದು ರೀಲ್ ಮಾಡಿದ್ದೀನಲ್ಲ, ಅದು ನನ್ನ ಮಗನ ಬರ್ತಡೆದು, ನನ್ನ ಮಗಳದ್ದು ಬರ್ತಡೆದು. ಸುಮಾರು ಕಡೆ ನಾನು ಫಾರ್ಮಲ್ಸ್ ಎಲ್ಲ ಎಲ್ಲಿ ಯೂಸ್ ಮಾಡಿದ್ದೀನಿ ಅದೆಲ್ಲ ಇದ್ರದ್ದೇ ತಗೊಂಡಿದ್ದೀನಿ ಲಾಸ್ಟ್ ಟೈಮ್. ಕಾಟನ್ ಜೀನ್ಸು ಇದೆ. ಜೀನ್ಸು ಈ ಕ್ಯಾಶುವಲ್ಸ್ ಎಲ್ಲ ಇದು ಮಾಡಿದ್ವಿ ಸರ್ ಈ ಸತಿ. ಸ್ಕಿನ್ ಆಡ್ ಮಾಡಿದೀವಿ. ಹೌದಾ? ಸ್ಲಿಮ್ ಫಿಟ್ ಇದೆ, ನಿಮ್ಗೆ ಸ್ಟ್ರೈಟ್ ಫಿಟ್ ಇದೆ. ನೀವೆಲ್ಲ ಪಾರ್ಟೀಸ್ಗೆಲ್ಲ ಹಾಕೊಂಡು ಹೋಗಕ್ಕೆ. ಹೌದಾ? ಲೈಟ್ ವೇಟ್ ಫ್ಯಾಬ್ರಿಕ್ ಇರುತ್ತೆ. ಹಂಗಾರೆ ಮಾಡರ್ನ್ ಆಗಿ ಕಾಣುತ್ತಿದ್ದು. ಫುಲ್ ಸ್ಟೈಲಿಶ್ ಆಗಿ ಕಾಣ್ಬೇಕು. ಅಭಿಲಾಷ್ ಏನಂತೀರಾ? ನೋಡ್ತೇವೆ ಗೌಡ್ರೆ ಮಹಾರಾಷ್ಟ್ರ ಮುಗಿಸ್ಕೊಂಡು ಗೋವಾ ಎಂಟ್ರಿ ಕೊಟ್ಟು ಬರ್ಬೇಕು. ನೀವೆಲ್ಲ ಇನ್ನ ಹಾಕೊಂಡಾಗ್ಲೇ ನಮ್ದು ಹೆಂಗಣ್ಣ ಎನರ್ಜಿಟಿಕ್ ಆಗಿ ಕಾಣಿಸ್ತೀರಾ ಎನರ್ಜೆಟಿಕ್ ಎಲ್ಲ ಹಾಕೊಂಡ್ರೆ. ನೀವಿರೋ ಇವಾಗಿರೋ ಪರ್ಸನಾಲಿಟಿ ಮೇಂಟೈನ್ ಮಾಡಿರೋ ಚೆನ್ನಾಗಿ ಕಾಣಿಸುತ್ತೆ. ಒಂಚೂರು ಮೇಂಟೈನ್ ಮಾಡ್ತೀನಿ ತಡೀರಿ, ಆಮೇಲೆ ನೋಡ್ರಂತೆ ಪರ್ಸನಾಲಿಟಿ. ಇನ್ನು ಮ್ಯೂಸಿಕ್ ಹಾಕ, ಬಿಜಿಎಂ ಸಖತ್ತಾಗಿದೆ ಅಭಿಲಾಷು. ನನ್ನನ್ನ ನಾನು ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ಕೊಂತ ಇದ್ದೀನಿ ಅನಿಸ್ತಾ ಇದೆ ಈಗ. ಪ್ಯಾಂಟು ಸಖತ್ತಾಗಿದೆ. ಇದು ಅಷ್ಟೇ ಫ್ಯಾಬ್ರಿಕ್. ಎಂತ ಫ್ಯಾಬ್ರಿಕ್ ಇದು ದೀಪಕ್? ಇದು ಬಂದು ವಿಸ್ಕಾಸ್ ರಯಾನ್ ಅನ್ಬಿಟ್ಟು ಸರ್. ಇದು ಲೈಟ್ ವೇಟ್ ಫ್ಯಾಬ್ರಿಕ್. ಲೈಟ್ ವೇಟ್ ಈ ಸಮ್ಮರ್ ಟೈಮ್ಸ್ಗೆಲ್ಲ ಯೂಸ್ ಮಾಡಕ್ಕೆ, ಪ್ಲಸ್ ಬೀಚ್ ಸೈಡ್ ಎಲ್ಲ ಹೋಗಕ್ಕೆ ಚೆನ್ನಾಗಿರುತ್ತೆ. ಸಖತ್ ಗ್ರ್ಯಾಂಡ್ ಲುಕ್ ಇದೆ. ಪಾರ್ಟಿ ಗೀಟಿಗೆಲ್ಲ ಯೂಸ್ ಮಾಡೋದಕ್ಕೆ, ವಾಕಿಂಗ್ ಸ್ಟೈಲ್ ಎಲ್ಲ ಕಲ್ತ್ಕೋಬೇಕು ಅಭಿಲಾಷ್. ನಾವು ಚೆನ್ನಾಗೇ ಇದೀವಿ ಅಲ್ವಾ ದೀಪಕ್? ಮಾಡಲ್ ಮಾಡೋದಕ್ಕೆ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? K53 ಬ್ರ್ಯಾಂಡ್ ಅಂಬಾಸಿಡರ್ ನಾವೀಗ. ಹೌದು ಹೌದು ಅಲ್ವಾ ದೀಪಕ್? ನಾವೇ ಕೇಳಿ ಎನ್ಸ್ಕೊತಾ ಇದೀವಿ. ನೋಡಿ ಇಲ್ಲಿ ಪ್ರೆಸೆಂಟ್ ಮಾಡ್ತೀನಿ ನೋಡಿ ಅವ್ರ ಬಟ್ಟೆಗಳು ಹೆಂಗಿದೆ ಅಂತ ಹಾಕೊಂಡು. ಆಮೇಲೆ ಇವೆಲ್ಲ ನೀವು ಇಲ್ಲಿ ಶಾಪಲ್ಲೇ ಬರ್ಬೇಕು. ಇದೆಲ್ಲ ಶಾಪ್ಗೆ ಬರ್ಬೇಕು ಸರ್. ಹೌದು, ಇಲ್ಲ ನಂಗೆ ವಾಟ್ಸ್ಆಪ್ ಮಾಡಿದ್ರು ಓಕೆ. ಯಾಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಈ ಬಟ್ಟೆಗಳೆಲ್ಲ ಇಲ್ಲ. ಇದೆಲ್ಲ ನೀವು ಮಾಡ್ಬೇಕು ಅಂದ್ರೆ ಶಾಪಿಗೆ ಬರ್ಬೇಕು. ಯಾಕಂದ್ರೆ ಇವೆಲ್ಲ ಆ ಟ್ರ್ಯಾಕಿಂಗ್ ಪ್ಯಾಂಟ್ಗಳು ಸ್ಟ್ರೆಚ್ ಇರುತ್ತೆ, ಹೆಂಗಿದ್ರು ಫಿಟ್ ಆಗ್ಬಿಡುತ್ತೆ ಒಂದ್ ಸ್ವಲ್ಪ. ಇವೆಲ್ಲ ಏನು ಅಂದ್ರೆ ಬಂದು ಟೆಸ್ಟ್ ಮಾಡಿ ವೇರ್ ಮಾಡಿ ತಗೊಬೇಕು. ಹೌದು, ಫಾರ್ಮಲ್ಸ್ ಟ್ರೈ ಮಾಡಿ ಸರ್. ಫಾರ್ಮಲ್ಸ್ ಇದು ಬಂದು ಆಫೀಸ್ ವೇರ್ಗೆ ಇದು ಚೆನ್ನಾಗಿರುತ್ತೆ. ಪಾರ್ಟಿ ವೇರ್ಗೆ ಇನ್ನೊಂದಿದೆ, ಅದು ಕೊಡ್ತೀನಿ. ನನ್ನ ಹೆಂಡತಿಗೂ ನನಗೂ ಬೆಲ್ಟಿಗೆ ಹೊಡೆದಾಟ ಆಗುತ್ತೆ ಮನೇಲಿ ಸಿಕ್ಕಾಪಟ್ಟೆ. ನನ್ನ ಬೆಲ್ಟ್ ಎಲ್ಲಿ ಎಲ್ಲಿಟ್ಟಿದ್ಯಾ ಅಂತ ಅಷ್ಟಿಷ್ಟು ಹೊಡೆದಾಡ್ತಿರ್ಲಿಲ್ಲ. ನೋಡಿ ಫ್ಲೆಕ್ಸಿ ವೆಸ್ಟ್ ಅಂತ ಇದು. ಇಲ್ಲಿ ಫ್ಲೆಕ್ಸಿ ವೆಸ್ಟ್ ಇದೇ ಬೆಲ್ಟ್ ತರ ಸ್ಟ್ರೆಚ್ ಆಗುತ್ತೆ. ಇದು ದಪ್ಪ ಇದ್ರು ಅಂದ್ರೆ ಸ್ಟ್ರೆಚ್ ಆಗುತ್ತೆ. ಈ ಸೈಡ್ ಈ ಕಡೆನೂ ಬರುತ್ತೆ ಅದಲ್ಲ, ಟೂ ಸೈಡು ನಿಮ್ಗೆ ಬರುತ್ತೆ. ಫ್ಲೆಕ್ಸಿ ಆಗಿ ಕೂರುತ್ತೆ. ಬೆಲ್ಟ್ ಅವಶ್ಯಕತೆನೇ ಇಲ್ಲ ಇದಿದ್ರೆ. ಇವೆರಡು ನೋಡೋಣ. ಈಗ ನೋಡಿ ಫ್ಲೆಕ್ಸಿ ವೆಸ್ಟ್ ಫಾರ್ಮಲ್ಸ್ ಜೊತೆ ರಿಂಕಲ್ ಫ್ರೀ ಸರ್. ರಿಂಕಲ್ ಫ್ರೀನಾ? ರಿಂಕಲ್ ಫ್ರೀ. ನೋಡೋಣ, ಇದು ವೇರ್ ಮಾಡ್ಕೊಂಡ್ ಬರ್ತೀನಿ ಹೆಂಗ್ ಕಾಣ್ತೀನಿ ನೋಡೋಣ. ಲೆನಿನ್ ಚೆನ್ನಾಗಿದೆ. ನಿಮ್ಗೂ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ಪ್ಯಾಂಟು ಲೆನಿನ್, ಪ್ಯಾಂಟು ಪ್ಯೂರ್ ಲೆನಿನ್, ಶರ್ಟ್ ಪ್ಯೂರ್ ಲೆನಿನ್. ಮಾರ್ಕೆಟ್ ಅಲ್ಲಿ ಆಕ್ಚುಲಿ ಲೆನಿನ್ ಅಂತ ಹೇಳ್ತಾರೆ, ಪ್ಯೂರ್ ಲೆನಿನ್ ಇರಲ್ಲ. ನಮ್ಗೆ ಏನ್ ಗೊತ್ತಾಗುತ್ತೆ ಬಟ್ಟೆಲಿ ಯಾರು ಏನ್ ಹೇಳೋದು ಅದನ್ನ ನಿಜ ಅನ್ಕೊಂಡು ತಗೊಂಡ್ಬರ್ತೀವಿ. ರೇಷ್ಮೆ ಸೀರಲ್ಲೂ ಅಷ್ಟೇ, ರೇಷ್ಮೆ ಸೀರೆ ಅಂತಾರೆ, ಅಲ್ಲಿ ನೋಡಿದ್ರೆ ಪ್ಯೂರ್ ರೇಷ್ಮೆನೇ ಇರಲ್ಲ. ಹಂಗೆ ಆಕ್ಚುಲಿ ನಿಮ್ದು ಪ್ಯೂರ್ ಲೆನಿನ್. ಈ ಪ್ಯೂರ್ ಲೆನಿನ್ 60 ಬರುತ್ತೆ. ಪ್ರೀ ವಾಶ್ ಆಗಿದೆ ಸರ್ ಫ್ಯಾಬ್ರಿಕ್. ಅಂದ್ರೆ ಮೊದಲೇ ವಾಶ್ ಮಾಡಿ ನಾವು ಇದು ಮಾಡಿಸಿರ್ತೀವಿ, ಸ್ಟಿಚ್ ಮಾಡಿಸಿರ್ತೀವಿ. ಸೊ ನೀವು ಹಿಂಗೆಲ್ಲ ಕ್ರಶ್ ಎಲ್ಲ ಮಾಡಿದಾಗ ನೀವು ನೋಡ್ಬೋದು. ಲೆನಿನ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಸರ್. ಫ್ಯಾಬ್ರಿಕ್ ಎಲ್ಲ ಕ್ಲೋಸ್ ಅಪ್ ಅಲ್ಲಿ ತೋರಿಸಿ. ಆಲ್ಮೋಸ್ಟ್ ನಿಮ್ ಫಾಲೋವರ್ಸ್ ಎಲ್ಲ ಮೇಜರ್ ಆಗಿ ಲೆನಿನ್ ಯೂಸ್ ಮಾಡಿರ್ತಾರೆ. ಹೌದು, ಅವ್ರ ಫ್ಯಾಬ್ರಿಕ್ ಇಲ್ಲಿ ಬಂದು ಫೀಲ್ ಎಲ್ಲ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಸರ್. ಸರಿ ಔಟ್ಲುಕ್ ಹೆಂಗಿದೆ ಸರ್? ಆಡಿಯನ್ಸ್ ಕಮೆಂಟ್ ಮಾಡ್ಬೇಕು ಸರ್, ಯಾವ ತರ ಆಡಿಯನ್ಸ್ ಕಮೆಂಟ್ ಮಾಡಿ ಗೌಡ್ರು ಹೆಂಗ್ ಕಾಣ್ತವ್ರೆ ಅಂತ. ಮತ್ತೆ ಫ್ಯಾಬ್ರಿಕ್ ಎಲ್ಲ ಹೆಂಗ್ ಅನ್ಸ್ತು ಸರ್ ನಿಮ್ಗೆ? ಸಖತ್ತಾಗಿದೆ. ಸೊ ವಾಶ್ ಆದ್ಮೇಲೆ ಮೇಜರ್ ಕನ್ಸರ್ನ್ ಕಸ್ಟಮರ್ಸ್ ಏನಿರುತ್ತೆ ಅಂದ್ರೆ ಕಲರ್ ಶೇಡು, ಶಿಂಕ್ ಫೇಡ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಏನೂ ಆಗೋದಿಲ್ಲ. ವಾಶ್ ಮಾಡ್ಬೇಕಾದ್ರೆ ರಿವರ್ಸ್ ವಾಶ್ ಮಾಡ್ಬೇಕಷ್ಟೇ. ನೋಡಲಿಕ್ಕೂ ನಾವು ಗ್ಲಾಸ್ ಹಾಕೊಂಡಿದ್ಕು ಇದಕ್ಕೂ ನನಗೆ ಗತ್ತು ಸಿಕ್ಕಾಪಟ್ಟೆ ಗತ್ತು ಜಾಸ್ತಿ ಆಗಿದೆ. ಅದಕ್ಕೆ ದೀಪಕ್ ಹತ್ರ ತುಂಬಾ ಗತ್ತಲ್ಲಿ ಮಾತಾಡ್ತಾ ಇದ್ದೀನಿ. ಈಗ ಬಟ್ಟೆ ಹಾಕೊಳ್ಳೋದ್ರಿಂದನೂ ಗತ್ತು ಕ್ರಿಯೇಟ್ ಆಗುತ್ತೆ. ನೋಡಿ ಕ್ಯಾರೆಕ್ಟರ್ ಬದಲಾಗೋಯ್ತು. ನಾನು ಸುಮ್ಮನೆ ದೀಪಕ್ ಬಟ್ಟೆ ಕೊಡದಿದ್ರು ಚೆನ್ನಾಗಿತ್ತು, ದುರಂಕಾರ ತೋರಿಸ್ತಾ ಇದ್ದೀನಿ. ದೌಲತ್ತು, ಹಿರೇಗೌಡರು ದೌಲತ್. ಇದು ಎಷ್ಟು ಚೆನ್ನಾಗಿದೆ
ಚೆನ್ನಾಗಿದೆ ಇದು ಡಿಸೈನು ಅಂದರೆ ಬೆಲ್ಟ್ ಹಾಕೋದ್ರೆ ಇದು ಕಾಣಲ್ಲ. ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾ ಇದನ್ನ, ಸಖತ ಮಾಡೋರು ಇದನ್ನ ಹಿಂಗೆ ಹಾಕೊಂಡು ಹಿಂಗೆ ಹೇಳ್ಕೊಳ್ಳೋದಷ್ಟೇ. ಇದೇ ಒಂಥರ ಲುಕ್ ಕಾಣೋದು. ಚೂರು ಹೊಟ್ಟೆ ಕರಗಿಸ್ಬಿಟ್ರೆ ಇನ್ನ ದೀಪಕ್ ನಿಮ್ಮ ಡ್ರೆಸ್ಗಳಿಗೋಸ್ಕರ ನಾನು ಕರಗಿಸ್ತೀನಿ. ಪಕ್ಕಾ ಕರ್ಗಿಸಿ ಸರ್. ಲಾಸ್ಟ್ ಟೈಮ್ಗಿಂತ ಈ ಸತಿ ಇನ್ನೂ ಫಾರ್ ಬೆಟರ್ ಇದ್ದಿರಲ್ವಾ? ಇನ್ನೊಂದು ಸರಿ ಬರೋದ್ರೊಳಗೆ ನಿಮ್ ಬಿದೋಗ್ಬಿಡ್ಬೇಕು ನೀವು. ತಲೆ ತಿರುಗಿ ಗೌಡ್ರಿ ಯಾವ ಲೆಕ್ಕಾಚಾರಕ್ಕಾಗಿದ್ದೀರಾ? ಇಡೀ ಕರ್ನಾಟಕದಲ್ಲಿ ನಿಮ್ಮಂತ ದೊಡ್ಡ ಮಾಡೆಲ್ ಸ್ಟಾರ್ ಯಾರು ಇಲ್ಲ ಅನ್ಬೇಕು. ಆ ಲೆಕ್ಕಾಚಾರ ಚೇಂಜ್ ಆಗಬೇಕು. ಏನಂತೀರ ಅಭಿಲಾಷ್? ಭಗವಂತ ಕೊಟ್ಟಿರೋದನ್ನ ಏನೋ 5 ಥಿಂಗ್ಸ್ಗಳು, ಸೌಂದರ್ಯ ಆಗಿರ್ಬೋದು, ಮತ್ತೆ ಇನ್ನೊಂದು ಅದೃಷ್ಟ ಆಗಿರ್ಬೋದು, ಸಿರಿವಂತಿಕೆ ಆಗಿರ್ಬೋದು, ಡೆಡಿಕೇಶನ್, ಅದು ಇದು ಇವೆಲ್ಲ ಇರ್ತಾವಂತ ಮನುಷ್ಯ ಸಕ್ಸಸ್ಫುಲ್ ಆಗಕ್ಕೆ. ಕೆಲವೊಂದು ಆ 3 ಮೊದಲನೇದು ಹೇಳಿದ 3 ಇವುಗಳದ್ದೇ ಭಗವಂತ ಎಲ್ಲರಿಗೂ ಕೊಟ್ಟಿರೋರು ನಮ್ಮಂತವ್ರು ಉಳಿಸ್ಕೊತಾನೆ ಇರಲ್ಲ. ಉಳಿಸ್ಕೋಬೇಕು ಅವೆಲ್ಲದನ್ನು. ರಿಯಲ್ ಬಿಸ್ನೆಸ್ ಮ್ಯಾನ್ ಅಂದ್ರೆ ಯಾರು ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋರು. ಈಗ ಬಟ್ಟೆಗಳನ್ನ ಎಂತೆಂಥದ್ದು ಬಟ್ಟೆಗಳು ತಂದು ಕೊಟ್ಬಿಟ್ಟು ಅವು ಮುಗಿದೋಯ್ತು, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ರೆ ಅಲ್ಲಿ ಬಿಸ್ನೆಸ್ ಮುಗಿತು ಅಂತಲ್ಲ, ಆ ಬಿಸ್ನೆಸ್ ಗ್ರೋತ್ ಆಗಲ್ಲ. ಯಾವಾಗಲೂ KA53 ನಾನು ನೋಡೋದಂಗೆ ದೀಪಕ್ ರಿವ್ಯೂ ಕೇಳ್ತಾ ಇರ್ತಾರೆ ನಮ್ಮನ್ನ. ಕೆಳಗಡೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ತುಂಬಾ ಜನ ಬಂದು ನನ್ನ ವಿಡಿಯೋಸ್ ನೋಡ್ಕೊಂಡು ಖರೀದಿ ಮಾಡಿದಿರಾ, ಕಂಫರ್ಟಬಲ್ ಆಗಿದ್ರು. ತುಂಬಾ ಜನ ನನಗೆ ಪರ್ಸನಲ್ ಮೆಸೇಜ್ ಹಾಕಿದ್ದಾರೆ ಚೆನ್ನಾಗಿದೆ ಅಂತ. ಪ್ರೈಸು ಒಂದ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಯಾಕೆ ಅಂದ್ರೆ ಕ್ವಾಲಿಟಿ. ಇವಾಗ ರೀಸನಬಲ್ ಕಾಂಬೋಸು ಲಾಂಚ್ ಮಾಡಿದೀವಿ. ಸೊ ವೆಬ್ಸೈಟ್ ಇಂದ ಆರ್ಡರ್ ಮಾಡ್ಬೋದು. ಸೊ ಮತ್ತೆ ಯಾರ್ಯಾರು ಸರ್ ಕಡೆಯಿಂದ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅವ್ರನ್ನ ಕೇಳ್ಬಿಡಿ ಸರ್. ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ನೀವು ಆಲ್ರೆಡಿ ಯೂಸ್ ಮಾಡಿದಿರಲ್ಲ, ಸೊ ಕ್ವಾಲಿಟಿ ಬಗ್ಗೆ ಕಮೆಂಟ್ ಮಾಡಿ. ಏನಾದ್ರು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಹೇಳಿ, ಅಪ್ಗ್ರೇಡ್ ಮಾಡ್ಕೊಂಡು ಇನ್ನ ಚೆನ್ನಾಗಿ ಪ್ರಾಡಕ್ಟ್ ನ ಲಾಂಚ್ ಮಾಡ್ತೀವಿ. ದಿಸ್ ಇಸ್ ವಾಟ್ ನಾನು ಹೇಳ್ತಿರೋದು. ಅವ್ರ ರಿವ್ಯೂ ತಗೊಂಡು ನಾನು ಅದರಿಂದ ಕಲ್ತು ಇನ್ನೂ ಡೆವಲಪ್ ಮಾಡಿ ಒಳ್ಳೇದು ಮಾಡ್ಕೊಂತೀವಿ, ಇಂಪ್ರೂವ್ಮೆಂಟ್ ಮಾಡ್ಕೊಂತೀವಿ ಅಂತ ಹೇಳೋಂಥ ಗುಣ ಇರೋರು ದೀಪಕ್ KA53 ಆಯ್ತಾ. ನಮ್ಮ ವಿಡಿಯೋ ನೋಡ್ಕೊಂಡು ಯಾರೆಲ್ಲ ಖರೀದಿ ಮಾಡಿದ್ರೆ, ಇಲ್ಲಿವರೆಗೂ ಯೂಸ್ ಮಾಡಿದಿರಲ್ಲ, ನನಗೆ ಕಮೆಂಟ್ ಹಾಕಿದ್ರಿ. ಇನ್ನಷ್ಟು ಜನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಹಾಕಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಹಾಕಿ. ಅದರಿಂದ ಇವ್ರಿಗೂ ಒಂದಿಷ್ಟು ಗೊತ್ತಾಗುತ್ತೆ. ಇನ್ ಕೇಸ್ ಪ್ರಾಬ್ಲಮ್ ಇದ್ರು ಹಾಕಿ ಆಯ್ತಾ, ಅದನ್ನ ಅವರು ಫಿಕ್ಸ್ ಮಾಡ್ಕೊಂತಾರೆ. ಅಭಿಲಾಷ್ ಕರ್ಕೊಂಬಂದು ಅಭಿಲಾಷ್ ಶಾಪಿಂಗ್ ಮಾಡಿದ್ರು. ನನಗೂ ಖರ್ಚು ಮಾಡಿಸಿದ್ರು. ನಾನು ಇರೋ ಬಟ್ಟೆಲಿ ಏನೋ ಕಾಟನ್ ಏನೋ ಮಾಡೋಣ, ಒಂದು 2-3 ತೊಗೊಳ್ಳೋಣ ಅನ್ಕೊಂಡೆ, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ದೀಪಕ್ ಅವರೇ ಥ್ಯಾಂಕ್ ಯು. ನಾನು ಎಲ್ಲಾನು ತೋರ್ಸಕ್ಕಂತೂ ಡೆಫಿನೆಟ್ಲಿ ಆಗಿರಲ್ಲ. ಇಷ್ಟೆಲ್ಲ ನೋಡ್ಬೇಕು ಅಂದ್ರೆ ನಾನು ಇನ್ನೊಂದು ವಾರ ಎಲ್ಲ ಟ್ರೈ ಮಾಡ್ಬೇಕು, ಇಲ್ಲಿ ಬಂದು ಆಗಲ್ಲ. ನಾನಂತೂ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಈ ಸರಿ ಕಂಪ್ಲೀಟ್ ಆಗಿ ಮಹಾರಾಷ್ಟ್ರ ಟ್ರಿಪ್ ನ ಇದೇ ಬಟ್ಟೆಲ್ ಮುಗಿಸ್ತೀನಿ. ನೋಡ್ತಾ ಇರಿ ಹೇಗಿದೆ ಅಂತ. ನಿಮ್ಗೆ ಏನಾದ್ರು ತಗೊಬೇಕು ಅಂತ ಅಂದ್ರೆ ಇದು ನೋಡಿದ್ರಲ್ಲ, ಈ ರೆಟ್ರೋ ಸ್ಟೈಲ್ ಇವೆಲ್ಲ ಡೈರೆಕ್ಟ್ ಇಲ್ಲಿ ಬಂದು ವಿಸಿಟ್ ಮಾಡಿ ಖರೀದಿ ಮಾಡ್ಬೋದು. ಇದೆಲ್ಲ ಆನ್ಲೈನ್ ಅಲ್ಲಿ ಇಲ್ಲ. ಅವ್ರು ಇನ್ನು ಉಳಿದಿದ್ದೆಲ್ಲ ಇದನ್ನೆಲ್ಲ ಬೇಕಾದ್ರೆ ಆನ್ಲೈನ್ ಅಲ್ಲಿ ನೀವು ಬೈ ಮಾಡ್ಬೋದು. ಬೆಂಗಳೂರಲ್ಲಿ 1 hour ಡೆಲಿವರಿ ಇದೆ. ಇವ್ರು ಬುಕ್ ಮಾಡಿದ್ರೆ 1 hour ಅಲ್ಲಿ ನೀವು ಯಾವ ಮೂಲೆಯಲ್ಲಿ ಇದ್ರು ಕೊಡ್ತಾರೆ. ಸ್ವಲ್ಪ 10 ನಿಮಿಷ ಇದೆ ಏರುಪೇರು ಆಗುತ್ತೆ. ಅದಕ್ಕೆ ಆಮೇಲೆ 1 hour ಕೊಟ್ಟಿಲ್ವಲ್ಲ ಅಂತ ಗಲಾಟೆ ಬಿಡಬೇಡಿ. ಒಟ್ಟು ನಾವು ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ. ಇದೆಲ್ಲ ಇದೆಯಲ್ಲ, ನಾನು ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ. ಈ ಶರ್ಟ್ಗಳು ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆಗ ಟೆಸ್ಟಿಂಗ್ ಅಲ್ಲಿ ಇತ್ತು. ಈಗ ಎಲ್ಲ ಲೆನಿನ್ ಶರ್ಟ್ಸ್ಗಳು, ಪ್ಯೂರ್ ಲೆನಿನ್, ಪ್ರೀ ವಾಶ್ಡ್ ಕ್ಲೋತ್ಸ್ ಇವೆಲ್ಲ. ಅಂದ್ರೆ ಪ್ರೀ ವಾಶ್ಡ್ ಆಗಿರೋದ್ರಿಂದ ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ ಲಾಂಗ್ ಟರ್ಮ್. ಎನಿವೆ ಓಕೆ, ಥ್ಯಾಂಕ್ ಯು. ನಾವು ಬರ್ತೀವಿ ದೀಪಕ್. ನೋಡೋಣ ಈ ಜರ್ನಿ ಹೆಂಗಾಗುತ್ತೆ ಈ ಸರಿದು ಅಂತ KA53 ಮೆನ್ಸ್ ಕ್ಲಬ್ ಬಟ್ಟೆಗಳಿಂದ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.